ನಮಸ್ಕಾರ. ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ಇವತ್ತಿನ ವಿಷಯ, ನೀವು ಇತಿಹಾಸ ಆಸಕ್ತರಾಗಿದ್ದರೆ ದಯಮಾಡಿ ತಾವು ಪ್ರವಾಸಿ ಕಂಡ ಇಂಡಿಯಾ ಪುಸ್ತಕವನ್ನು ಓದಲೇಬೇಕು ಅಂತ ಒತ್ತಾಯಿಸುವಂಥ ಒಂದು ಮಾರ್ನಿಂಗ್ ಬೈಟ್ಸ್. ಎಚ್.ಎಲ್. ನಾಗೇಗೌಡರು 1964 ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು. ನಾನು ಹುಟ್ಟಿದ 1965. ಅದಕ್ಕೂ ಹಿಂದಿನ ನಂತರದ ವರ್ಷದಲ್ಲಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗ್ತಾರೆ. ಅವರು ಒಬ್ಬ ವಿಶಿಷ್ಟ ವ್ಯಕ್ತಿ. ಈಗಿನ ಕಾಲದಲ್ಲಿ IAS ಮಾಡಿದರೆ ಅವ್ರು ಯಾರು ಮಾಡೋದಿಲ್ಲ. ಆ ಕೆಲಸಗಳನ್ನು ಅವರು ತಮ್ಮ ಜೀವಮಾನದಲ್ಲಿ ಮಾಡೋಗಿದ್ದಾರೆ. ಒಂದು ಜನಪದ ಲೋಕ ಬೆಂಗಳೂರು ಸಮೀಪದ ರಾಮನಗರದಲ್ಲಿ ಮಾಡಿದರೆ ಅವರು ನಮ್ಮ ಜನಪದ ವಸ್ತು ವಿಚಾರಗಳ ದೊಡ್ಡ ಬೃಹತ್ ಸಂಗ್ರಹಾಲಯ. ಅದಕ್ಕಿಂತ ಮುಂಚೆ ಅವ್ರು ಮಾಡಿರೋಂಥ ದೊಡ್ಡ ಕೆಲಸ ಅಂತ ಹೇಳಿದರೆ, ಕರ್ನಾಟಕ ಅಂದರೆ ಮೈಸೂರು ಜಿಲ್ಲೆ, ಮೈಸೂರು ರಾಜ್ಯ ಏನಿತ್ತು ಅದರ ಸಂಬಂಧಪಟ್ಟಂಗೆ ವಿದೇಶಿ ಪ್ರವಾಸಿಗರ ಕಣ್ಣಿನಲ್ಲಿರುವಂಥ ಪತ್ರಗಳು, ಅವರು ಬರೆದಂಥ ಪುಸ್ತಕಗಳು ಎಲ್ಲವನ್ನು ಅವರು ಏನು ಬರೆದಿದ್ದಾರೆ, ಅವ್ರ ವಿಷಯ ಇಷ್ಟೇ, ಕರ್ನಾಟಕಕ್ಕೆ ಸಂಬಂಧಪಡಬೇಕು. ಹೊಸ ಹೆಸರು ಕರ್ನಾಟಕ, ಅವಾಗ ಮೈಸೂರು ರಾಜ್ಯ. ಅದಕ್ಕೆ ಸಂಬಂಧಪಡುವಂಥದ್ದು ಪುರಾತನ ಕಾಲದಿಂದ 1800 ತನಕ ಏನು ನಡೀತು, ಆ ಇತಿಹಾಸಗಳಿಗೆ ವಿದೇಶಿ ಪ್ರವಾಸಿಗರು ಬಂದು ನಮ್ಮ ರಾಜ್ಯದ ಬಗ್ಗೆ ಏನು ಬರೆದಿದ್ದಾರೆ, ಅಲ್ಲಿ ಆಕರ್ಷಕವಾದಂಥ ವಿಶಿಷ್ಟವಾದಂಥ ವಿಚಾರಗಳನ್ನು ಅವರು ಹೆಕ್ಕಿ ತೆಗೆದು ಅದನ್ನು ಪುಸ್ತಕಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ತಮ್ಮ 8 ಸಂಪುಟಗಳ ಬೃಹತ್ ಸಂಪುಟಗಳನ್ನು ಬರೆದಿದ್ದಾರೆ. ಅದಕ್ಕೆ ಅವರು ಸಂಗ್ರಹ ಮಾಡಲಿಕ್ಕೆ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿನ ಪತ್ರಾಗಾರದ ಸಹಾಯವನ್ನು ಪಡೆದಿದ್ದಾರೆ. ಆ ಮೂಲಕ ಆ 8 ಸಂಪುಟಗಳನ್ನು ಮುದ್ರಣ ಮಾಡಿಸಿದರು. ಅದು ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಣಾಂಗಣದಲ್ಲಿ. ಮತ್ತು ಈ ಎಲ್ಲ ಪ್ರವಾಸಿ ಕಂಡ ಇಂಡಿಯಾ ಪುಸ್ತಕದ ಪ್ರಧಾನ ಸಂಪಾದಕರು ಅವತ್ತಿನ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಕುವೆಂಪು, ನಮ್ಮ ಜಿಲ್ಲೆಯ ಹೆಮ್ಮೆಯ ಕವಿ. ಎಚ್.ಎಲ್. ನಾಗೇಗೌಡರು ಈ ದಾಖಲೆ ಮಾಡಿದಂಥ ಈ ಪುಸ್ತಕ ಇವತ್ತು ಆನ್ಲೈನಲ್ಲಿ ಕೂಡ ಲಭ್ಯ ಇದೆ. ಅದರ ಬೆಲೆ 3200ರಿಂದ 4000 ರೂಪಾಯಿ ಆಗುತ್ತೆ. ಒಟ್ಟು 8 ಸಂಪುಟ ನಿಮ್ಗೆ ಸಿಗುತ್ತೆ. ಮೊದಲ ಪುಸ್ತಕದ ಮೊದಲ ಪುಟ ನೀವು ತೆರೆದರೆ ನೀವು ಮುಚ್ಚೋದು 8 ಸಂಪುಟಗಳ ಕೊನೆಯ ಪುಟದ ತನಕ ನೀವು ಓದ್ತೀರಾ. ಅಷ್ಟೇ ಥ್ರಿಲ್ಲು ಅಂತ ನೀವು ಕೇಳ್ಬೋದು. ಆ ಥ್ರಿಲ್ಲು ಓದಿದಾಗಲೇ ಗೊತ್ತಾಗತ್ತೆ. ಸುಮಾರು 3500 ಅಥವಾ 4000 ಪೇಜಿನ 8 ಸಂಪುಟಗಳು. ಒಂದೊಂದು 400 ಪೇಜ್ ಹತ್ರ ಇರ್ಬೋದು, 350-400 ಪೇಜಿನ ಪುಸ್ತಕ. ನಾನು ಹೇಳಿದ್ನಲ್ಲ, ಮೊದಲ ಸಂಪುಟದ ಮೊದಲ ಪೇಜ್ ನೀವು ತೆರೆದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ 8ನೇ ಸಂಪುಟದ ಕೊನೆಯ ಪುಟ ಮುಗಿಸೋ ತನಕ ನೀವು ವಿಶ್ರಮಿಸೋಲ್ಲ. ಈ 8 ಸಂಪುಟವನ್ನು ನೀವು ಓದಿದ ಮೇಲೆ ನಿಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಮ್ಮ ರಾಜ್ಯ ದೇಶದ
ರಾಜರ ಆಳ್ವಿಕೆಗಳು ಹೇಗಿತ್ತು, ಅಲ್ಲಿ ಅವರು ಮಾಡಿದ ಸಾಧನೆಗಳು ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಅವತ್ತಿನ ಕಾಲದಲ್ಲಿ ರಸ್ತೆ ವಾಹನ ಸೌಲಭ್ಯ ಇದ್ದಿದ್ರು ಜನ ಹಾಗೆ ಪರ್ಯಟನೆ ಮಾಡ್ತಿದ್ರು, ಅವರ ಆಹಾರ ಕ್ರಮ ಏನು, ಜಾತಿ ವ್ಯವಸ್ಥೆ ಹೇಗಿತ್ತು, ಅವತ್ತಿನ ವಿದ್ಯಾಭ್ಯಾಸಗಳು ಹೇಗಿತ್ತು, ಅದನ್ನು ನೋಡ್ತಾ 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 ಬಂದಾಗ ಬ್ರಿಟಿಷರು ಬಂದಾಗ ಯಾವ ರೀತಿ ಅವರು ನಮ್ಮಲ್ಲಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಬರ್ತಾರೆ, ಇಲ್ಲಿ ಯಾವ ರೀತಿ ಒಳತಂತ್ರಗಳನ್ನು ರೂಪಿಸ್ತಾರೆ, ಅವರ ಜೊತೆಗೆ ಬಂದ ಕ್ರೈಸ್ತ ಮಿಷನರಿಗಳು ಯಾವ ರೀತಿ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಾರೆ, ಜೊತೆಗೆ ಧರ್ಮ ಪ್ರಚಾರದ ಅವರ ಉದ್ದೇಶಗಳು ಯಾವ ರೀತಿ ಇಟ್ಕೊಂಡಿರ್ತಾರೆ, ಇದೇ ರೀತಿ ಇಸ್ಲಾಂ ಮತಕ್ಕೆ ಅರಬ್ರಿಂದ ಪ್ರೇರಿತರಾಗಿ ಕೇರಳದ ರಾಜ ಇಸ್ಲಾಂ ಮತ ಸ್ವೀಕಾರದ ಬಗ್ಗೆ, ಪೋರ್ಚುಗೀಸರು ಆ ಕಾಲದಲ್ಲಿ ಕೇರಳದಿಂದ ಮೆಕ್ಕ ಹೋಗಿ ಬರ್ತಿದ್ದ ಇಸ್ಲಾಂ ಧರ್ಮ ಅನುಯಾಯಿಗಳ ಹಡಗನ್ನು ದುರುದ್ದೇಶದಿಂದ ಯಾವ ರೀತಿ ಸುಟ್ಟಾಕ್ತಾರೆ, ಹೀಗೆ ನೂರಾರು ವಿಚಾರಗಳು. ಅವಾಗಿನ ರಾಜನ ನ್ಯಾಯದ ತೀರ್ಪು ಹೇಗಿತ್ತು, ಜಾತಿ ವ್ಯವಸ್ಥೆಯಲ್ಲಿ ಅವರವರಲ್ಲಿ ಯಾವ ರೀತಿಯ ಒಳಜಗಳಗಳಿತ್ತು, ಇವನ್ನೆಲ್ಲ ನೋಡ್ತಾ ಹೋಗಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಶೇಷ ಆದರೆ, ನಾವು ರಾಜರುಗಳನ್ನು ರಾಜಾದಿರಾಜ, ವೀರಾದಿ ವೀರ, ನನಗೆ ಇಡೀ ಪ್ರಪಂಚ ಜ್ಞಾನ ಇತ್ತು ಅನ್ನೋ ರೀತಿಯಲ್ಲಿ ನಾವು ಬಿಂಬಿಸ್ತೀವಿ. ಆದರೆ ಭಾರತೀಯ ರಾಜ ಒಬ್ಬ ಪ್ರವಾಸಿ, ವಿದೇಶಿ ಪ್ರವಾಸಿಯ ಚೀಲವನ್ನೆಲ್ಲ ಹುಡುಕಾಡಿಸ್ತಾನೆ ಏನಿದೆ ಅದರಲ್ಲಿ ಅಂತ. ಅವನು ಬಳಸ್ತಿದ್ದಂಥ ಸೋಪ್ ಇತ್ತು, ರಾಜ ಆ ಸೋಪನ್ನು ಕಸ್ಕೊತಾನೆ. ನಮ್ಮ ಭಾರತೀಯ ರಾಜ ಅಂದರೆ ತಪ್ಪು ಅಂತನೂ ಅಲ್ಲ, ಸಿನಿಕತನ ಅಂತನೂ ಅಲ್ಲ, ಆಯಾ ಕಾಲಮಾನದ ಒಂದು ಕಾಲಚಕ್ರದ ದಾಖಲೆ ಅದಲ್ಲ. ಹಾಗಾಗಿ ನೀವು ಪ್ರವಾಸಿ ಕಂಡ ಇಂಡಿಯಾನ ಓದಲೇಬೇಕು. ಭಾಳಷ್ಟು ಜನ ಇತಿಹಾಸದ ಬಗ್ಗೆ ಆಸಕ್ತರಿದ್ದಾರೆ, ಎಲ್ಲಿ ಓದಬೇಕು ಅನ್ನೋದು ಕೂಡ ಅವರಿಗೆ ಮಾಹಿತಿ ಇರಲ್ಲ. ಇದ್ದಕ್ಕಿದ್ದಂಗೆ ಕೆಳದಿ ಮ್ಯೂಸಿಯಮ್ಗೆ ಹೋಗಿ ನೋಡಿದ ತಕ್ಷಣ ಏನೂ ನಮ್ಗೆ ಗೊತ್ತಾಗಲ್ಲ. ಕೆಳದಿಗೆ ಸಂಬಂಧಪಟ್ಟ ವಸ್ತುಗಳಿರ್ಬೋದು, ಆ ಬರವಣಿಗೆಗಳನ್ನೆಲ್ಲ ನೀವು ನೋಡ್ತೀನಿ ಅಂದರೆ ಆಗಲ್ಲ. ನೀವು ಅಲ್ಲೂ ಯಾವುದೋ ಕೆಳದಿ ರೂಪವಿಜಯ ಇಂಥ ಪುಸ್ತಕಗಳನ್ನು ಹಳೆಗನ್ನಡದಿಂದ ಕನ್ನಡಕ್ಕೆ, ಹೊಸ ಕನ್ನಡಕ್ಕೆ ಅನುವಾದ ಮಾಡಿದ ಪುಸ್ತಕನ ಓದ್ಬೋದು. ಆದರೂ ಕೂಡ ಅದು ನಮಗೆ ಇಡೀ ಕಾಲಮಾನದ ಇತಿಹಾಸದ ವಿಶ್ವಕೋಶ ಅಲ್ಲ. ಅದು ಕೆಳದಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಬರವಣಿಗೆ ಗ್ರಂಥ. ಆ ಗ್ರಂಥ ನಮ್ಗೆ ಈಗಿನ ಕಾಲಕ್ಕೆ ಅದೊಂದು ದೊಡ್ಡ ಸಾಕ್ಷಿ. ಆದರೆ ಅದರಲ್ಲಿ ಎಲ್ಲ ಬರೆದ ವಿಷಯಗಳು ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಇಟ್ಕೊಂಡು ಮುಂದಿನ ಹೆಚ್ಚಿನ ಸಂಶೋಧನೆಗಳು ಮಾಡ್ತಾ ಹೋದಾಗ ಕೆಲವೊಂದುಗಳು ಬದಲಾಗ್ತದೆ. ಅದೇ ರೀತಿ ಪ್ರವಾಸಿ ಕಂಡ ಇಂಡಿಯಾದಲ್ಲಿ ಪ್ರವಾಸಿಗಳು ನಮ್ಮ ದೇಶದ ಪ್ರವಾಸ ಮಾಡಬೇಕಾದ್ರೆ ಅವರು ದಾಖಲಿಸಿದಂಥ ವಿಷಯಗಳು ಅದು ಸೀಮಿತ ಕೂಡ. ಏನಂತ ಹೇಳಿದರೆ, ಅವರು ಅವತ್ತೇ ಡೊಳ್ಳವಲ್ಲೇ ಬರ್ತಾರೆ, ಕೆಳದಿ ರಾಜ ವೆಂಕಟಪ್ಪ ನಾಯಕನ ಭೇಟಿ ಮಾಡೋಕ್ಕೆ ಬರ್ತಾರೆ. ಭದ್ರಮ್ಮಾಜಿ ಮೃತರಾಗಿರ್ತಾರೆ. ಅವರಿಗೆ ರಾಜ ವೆಂಕಟಪ್ಪ ನಾಯಕನ ಅಪಾಯಿಂಟ್ಮೆಂಟ್ ಸಿಗಲ್ಲ. ಸುಮಾರು 12 ದಿನ ಅವರು ಆವಿನಹಳ್ಳಿಯಲ್ಲಿ ಕಾಯ್ತಾರೆ. ಅದು ರಾಜಮಾರ್ಗ, ಅವರು ಹೊನ್ನಾವರ ಮಂದಿರದಿಂದ ಆವಿನಹಳ್ಳಿ ಬಂದೇ ಕೇರಿ ಬರಬೇಕಿತ್ತು. ಆ ಸಂದರ್ಭದಲ್ಲಿ ಅವನು ರಾಣಿ ಭದ್ರಮ್ಮಾಜಿ ಸಾವಿನ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಅದು ಅವತ್ತಿನ ಪ್ರಜೆಗಳು ಹೇಳುವಂಥ ಮಾತುಗಳು. ಅದು ಸತ್ಯ ಕೂಡ ಹೌದು, ಆದರೆ ಪ್ರಜೆಗಳ ತಪ್ಪು ಕಲ್ಪನೆಯೂ ಇತ್ತು. ಇನ್ನು ಇಕ್ಕೇರಿ ದೇವಸ್ಥಾನದ ಬಗ್ಗೆ ವರ್ಣನೆ,
ಅಲ್ಲಿನ ರಥಬೀದಿ, ರಥದ ಬಗ್ಗೆ, ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಅವ್ರ ಉಲ್ಲೇಖ, ನಮ್ಮ ಕೆಳದಿ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ಹೈದರಾಲಿ ಟಿಪ್ಪು ಕಾಲದಲ್ಲಿ ಏನೇನು ನಡೀತು, ಮಂಗಳೂರಿಂದ ಸೆರೆಯಾಳುಗಳು ಅಂತಂದು ಬಿದನೂರು ಕೋಟೆಯಲ್ಲಿ ಕೊಟ್ಟಂಥ ಅವ್ರಿಗೆ ಶಿಕ್ಷೆಗಳು, ಹೀಗೆ ನೂರಾರು ವಿಚಾರಗಳನ್ನು ನೀವು ಪ್ರವಾಸಿ ಕಂಡ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ, ಓದಲಿಕ್ಕೆ ಸಾಧ್ಯ ಇದೆ. ಅದು ಪ್ರತಿ ಮನೆಯಲ್ಲೂ ಆ ಪುಸ್ತಕ ನೀವು ಇಟ್ಕೋಬೇಕು. ಪುಸ್ತಕದ ಓದು ನಮಗೆ ನಿಜವಾಗ್ಲೂ ಸಿಕ್ಕೊಡುವಂಥ ಒಂದು ಸಂತೋಷ ಯಾವುದ್ರಲ್ಲೂ ಕೊಡಲ್ಲ. ನಾನು ಪ್ರವಾಸಿ ಕಂಡ ಇಂಡಿಯಾನ ಓದಿದ್ದು 90ರ ದಶಕದಲ್ಲಿ. ಅದು ಒಂದು ಪುಸ್ತಕ. ಆ ಪುಸ್ತಕ ಸಿಕ್ಕಿದ್ದು ನಮ್ಮ ಅಣ್ಣನಿಗೆ ಹಳೆಯ ಪುಸ್ತಕದ ವ್ಯಾಪಾರಿಗಳ ಹತ್ರ, ಗಾಂಧಿ ಬಜಾರ್ ಶಿವಮೊಗ್ಗದಲ್ಲಿ. ಅವನಲ್ಲೇ ನೋಡಿ ಅವನಿಗೆ ಆಸಕ್ತಿಯಾಗಿ ತಂದ. ಆ ಪುಸ್ತಕ ಓದಿದ ಮೇಲೆ ನನಗೆ ಅದು ಪುಸ್ತಕದ ಮತ್ತೆಲ್ಲ ಸಂಪುಟಗಳು ಬೇಕು ಅನ್ನಿಸ್ತದೆ. 3ನೇದು 4ನೇ ಸಂಪುಟ ಸಿಗಲೇ ಇಲ್ಲ, ಪ್ರತಿಗಳು ಮುಗಿದು ಹೋಗಿತ್ತು. ಮತ್ತು ಕೊಳ್ಳಲಿಕ್ಕೆ ಅಂಥ ಶಕ್ತಿ ಕೂಡ ಇಲ್ದಿರೋವಂಥ ಸಣ್ಣ ವಯಸ್ಸು. ನಮ್ಮಣ್ಣ ಆಮೇಲೆ ಇನ್ನೂ 2 ಪುಸ್ತಕಗಳನ್ನು ಆ ಹಳೆಯ ಪುಸ್ತಕದ ವ್ಯಾಪಾರಿ ಹತ್ರ ವಿನಂತಿ ಮಾಡಿ ಅವರು ಮಾಡಿಕೊಟ್ಟರು. ಆ 3 ಪುಸ್ತಕನೂ ನಮಗೆ ಇತಿಹಾಸದ ಆಸಕ್ತಿಯನ್ನು ಹೆಚ್ಚಿಸ್ಬಿಡ್ತು. ಆಮೇಲೆ ನಮ್ಮೂರಿನ ಚರ್ಚ್ಗೆ ಫಾದ್ರಿ ಒಬ್ಬರು ಬಂದಿದ್ದರು. ಅವರು ಓದಲಿಕ್ಕೆ ಯಾವುದೋ ಪುಸ್ತಕ ಬೇಕು ಅಂದರು. ಪಾದ್ರಿಗಳ ಲೆಟ್ರ್ಗಳು ಕೂಡ ಇರುವಂಥ ಪುಸ್ತಕ ಕೊಟ್ಟೆ. ನನಗೆ ಆ ಪಾದ್ರಿ ನನಗೆ ಆ ಪುಸ್ತಕ ವಾಪಸ್ಸೇ ಕೊಡಲಿಲ್ಲ. ಭಾರಿ ದುಃಖ ಆಯ್ತು ನನಗೆ. ಏನು ಮಾಡಿದ್ರು ಅವರು, ಎಲ್ಲೆಲ್ಲೋ ವರ್ಗಾವಣೆ ಆದರು. ಅವರು ಅದಕ್ಕಂತ ಅದನ್ನು ಸಂಗ್ರಹದಲ್ಲಿ ಇಟ್ಕೊಂಡಿರ್ಬೋದು, ಕಳ್ಕೊಂಡಿರ್ಬೋದು. ಆಮೇಲೆ ಎಲ್ಲ ಸಂಪುಟಗಳನ್ನು ಮತ್ತೆ ಪುನರ್ ಮುದ್ರಣ ಆಗಿದ್ದು 2005 2006ರಲ್ಲಿ ನಂಗೆ ಸಿಕ್ತು. ಆವಾಗ ಮತ್ತೆ ಪುನಃ ಮೊದಲ ಪುಟದಿಂದ 8ನೇ ಸಂಪುಟದ ಕೊನೆಯ ಪುಟದವರೆಗೆ ಓದಿದೆ. ಮತ್ತು ಆಗಾಗ ಕೆಳದಿಗೆ ಸಂಬಂಧಪಟ್ಟಿದ್ದು, ಕಾಳು ಮೆಣಸಿನ ರಾಣಿ ಸಂಬಂಧಪಟ್ಟಿದ್ದು ಏನಾದ್ರು ಮಾಹಿತಿ ಬೇಕಾದರೆ ಆ ಪುಟಗಳನ್ನು ತೆರೆದು ಮತ್ತೆ ಓದಲಿಕ್ಕೆ ನಾನು ಪ್ರಾರಂಭ ಮಾಡ್ತಿದ್ದೀನಿ. ಇವತ್ತು ನನಗೆ ಅದು ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯದ ಒಂದು ಪುರಾತನ ಕಾಲದಿಂದ 1800 ಇಸ್ವಿ ತನಕ ಇರುವಂಥ ಒಂದು ಅತ್ಯುತ್ತಮ ಮಾಹಿತಿ ವಿದೇಶಿ ಪ್ರವಾಸಿಗರ ಕಣ್ಣಿನಲ್ಲಿ ಇರುವಂಥದ್ದನ್ನು HL ನಾಗೇಗೌಡರು ದಾಖಲಿಸಿದ್ದಾರೆ. ಇಂತಹ ಪ್ರಯತ್ನ ಬೇರೆಯವರು ಕೂಡ ಮಾಡ್ಬೋದಾಗಿತ್ತು. ಅಂಥದ್ದು ಅಸಂಖ್ಯ ಪತ್ರಗಳು ಬ್ರಿಟಿಷ್ ಮ್ಯೂಸಿಯಂ ಪತ್ರಾಗಾರದಲ್ಲಿ ಇದೆ. ನಂತರದಲ್ಲಿ ಯಾರೂ ಅದನ್ನು ಮಾಡಿಲ್ಲ. ಮತ್ತು ಅಂತಹ ಕೆಲಸಗಳನ್ನು ನಾವು ಮಾಡಬೇಕು. ಮತ್ತು ನಾನು ನಮ್ಮ ರಾಜ್ಯದ ಜಿಲ್ಲೆಯ ಇತಿಹಾಸ ಆಸಕ್ತರಿಗೆ ವಿನಂತಿ ಮಾಡ್ತೀನಿ, ಈ ಪುಸ್ತಕವನ್ನು ತಾವು ಖರೀದಿಸಿ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನೀವು ಓದಿ. ಇದನ್ನು ಇಟ್ಕೊಂಡು ನಾವು ಕೆಳದಿ ಇತಿಹಾಸ, ಆಮೇಲೆ ಗೇರುಸೊಪ್ಪೆ ರಾಣಿ ಇತಿಹಾಸ, ಇವೆಲ್ಲ ಟಿಪ್ಪು ಸುಲ್ತಾನರ ಇತಿಹಾಸ, ಬ್ರಿಟಿಷರು, ಪೋರ್ಚುಗೀಸರ ಅವತ್ತಿನ ಕಾಲಮಾನದ ಇತಿಹಾಸವನ್ನು ಗ್ರಹಿಸಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಆ ಲಿಂಕನ್ನು ಈ ಸ್ಕ್ರೀನ್ನಲ್ಲಿ ಹಾಕಿದ್ದೀನಿ ನಿಮಗೆ. ತಾವು ಅದನ್ನು ಬಳಸಿ ಪುಸ್ತಕವನ್ನು ಖರೀದಿ ಮಾಡ್ಬೋದು. ಇಲ್ಲಿಗೆ ಇವತ್ತಿನ ಮಾರ್ನಿಂಗ್ ಬೈಟ್ಸ್ಗೆ ವಿದಾಯ ಹೇಳ್ತೀನಿ.